ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಟೊಮೆಟೊ ಬಾತ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಈ ರೀತಿಯಾಗಿ ಒಮ್ಮೆ ನೀವು ಟೊಮೆಟೊ ಬಾತ್ನ ಟ್ರೈ ಮಾಡಿ ನೋಡ್ರಿ, ಭಾಳ ರುಚಿಯಾಗಿ ಬರುತ್ತೆ ಇದು. ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಟೊಮೆಟೊ ಬಾತ್ ಮಾಡೋಕೆ ಇಲ್ಲಿ ಒಂದು 4 ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿವಿ. ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿಟ್ಕೋಬೇಕು ಅವನ್ನ ಉಳ್ಳಾಗಡ್ಡಿನ. ಆಮೇಲೆ ಒಂದು 3 ಟೊಮೆಟೊನ ಹೆಚ್ಚಿಟ್ಕೊಂಡಿವಿ. ಇಲ್ಲಿ ಬರೀ ನಾವಿಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡನ್ನ ಯೂಸ್ ಮಾಡಕತ್ತೀವಿ. ಇಲ್ಲಿ ಟೊಮೆಟೊ ಬಾತ್ಗೆ ಒಂದು 3 ಟೊಮೆಟೊ, ಒಂದು 4 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿವಿ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ರುಬ್ಕೊಂಡು. ಅದಕ್ಕಿಲ್ಲಿ ಹಸಿ ಕೊಬ್ಬರಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಅಥವಾ ಕೆಂಪು ಮೆಣಸಿನ್ಕಾಯಿ ಇದ್ದರೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ಇಲ್ಲಿ ರುಬ್ಬಬೇಕಾದ್ರೂ ಒಂದು ಹಸಿದ ಟೊಮೆಟೊ ತೊಗೊಂಡಿವಿ. ಇಲ್ಲಿ ಒಂದು ಟೊಮೆಟೊ, ಆಮೇಲೆ ಒಂದು ಉಳ್ಳಾಗಡ್ಡಿ. ಇದನ್ನು ರುಬ್ಬುವಾಗ ಹಸಿದನ್ನು ಹಾಕಿ ರುಬ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಜೀರಿಗೆ. ಇಲ್ಲಿ ಯಾವುದನ್ನು ಹುರ್ಕೊಳ್ಳೋಂಗಿಲ್ಲ, ಎಲ್ಲ ಡೈರೆಕ್ಟ್ ಹಸಿದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಇದೆಲ್ಲ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದು ಅದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಚಟ್ನಿಗತ್ತೆ ರುಬ್ಕೋಬೇಕು. ಇದನ್ನು 1 ಸ್ಪೂನ್ ಉಪ್ಪು, ಆಮೇಲೆ ರೈಸಿಗೂ ನಾವು ನೋಡ್ಕೊಂಡು ಆಮೇಲೆ ಉಪ್ಪು ಹಾಕೊಳ್ತೀವಿ. ಇಲ್ಲಿ ಕಲರಿಗೆ ಸ್ವಲ್ಪ ನಾವಿಲ್ಲಿ ಅಚ್ಕಾರ ಪುಡಿ ಹಾಕೊಳಕತ್ತೀವಿ. ಈ ರೀತಿ ಪೂರ್ತಿ ಸಣ್ಣಗೆ ರುಬ್ಕೋಬೇಕು. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಗೆ ಚಟ್ನಿಗತ್ತೆ ರುಬ್ಕೋಬೇಕು. ನೆಕ್ಸ್ಟು ಕುಕ್ಕರ್ನಾಗ ಎಣ್ಣೆ ಹಾಕ್ಕೊಂಡು, ಇಲ್ಲಿ ನಾವು ಡೈರೆಕ್ಟ್ ಕುಕ್ಕರ್ನಾಗ ಮಾಡಕತ್ತೀವಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕೋಬೇಕು. 1 ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡು ಇಲ್ಲಿ ನೆನೆಗೆ ಇಟ್ಕೊಂಡಿವಿ. ಒಂದು 15 ನಿಮಿಷ ನೆನೆಗೆ ಇಟ್ಕೊಂಡ್ರೆ ಬಾತು ಚಲೋ ಬರ್ತದೆ ಸಾಫ್ಟಾಗಿ. ಈಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಮಸಾಲೆ ಏನು ರುಬ್ಕೊಂಡಿರ್ತಲ್ಲ ಆ ಮಸಾಲೆ ಇದಕ್ಕೆ ಹಾಕೋದು. ಒಂದು ಸ್ವಲ್ಪ ಅರಿಶಿನ ಪುಡಿ, ಇದು ಕೊಬ್ಬರಿ ರುಬ್ಕೊಂಡಿರ್ತೀವಲ್ಲ ಸ್ವಲ್ಪ ಎಲ್ಲ ಹಸಿದ ಹಾಕ್ಕೊಂಡಿರ್ತೀವಲ್ಲ, ಹೀಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗ್ತೈತಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡೇವಲ್ಲ, ಅದಕ್ಕೆ 2.5 ಗ್ಲಾಸ್ ನೀರು ಹಾಕೊಳತ್ತೆ. ಯಾಕಂದರೆ ಬಾತಲ್ಲ ಇದು ಸಾಫ್ಟಾಗಿ ಮೆತ್ತಗೆ ಬರ್ಬೇಕು ಅನ್ನೋದಕ್ಕೆ. ನಾರ್ಮಲಿ ಉದುರನ್ನ ಮಾಡ್ಬೇಕಂದ್ರೆ 1ಕ್ಕೆ 2 ಹಾಕ್ತೀವಿ. ಇಲ್ಲಿ ಬಾತ್ ಮಾಡೋದ್ರಿಂದ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕೊಳಕತ್ತೀವಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡಿವಿ. ಇಲ್ಲಿ 1 ಸ್ಪೂನು ತುಪ್ಪ ಮೇಲೆ ಇದಿಷ್ಟು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಹೊಡೆಸಿದ್ರೆ ಟೊಮೆಟೊ ಬಾತ್ ರೆಡಿ ಆಕತ್ತಿದೆ. ನೀರು ಕುದಿ ಬಂದಮೇಲೆ ನೀವು ಅಕ್ಕಿ ಹಾಕ್ಕೊಂಡ್ರೆ 2 ವಿಷಲ್ ಹೊಡೆಸಿದ್ರೆ ಸಾಕಾಗ್ತೈತಿ. ಈಗ ನೀವು ಡೈರೆಕ್ಟ್ ಇನ್ನೂ ನೀರು ಕುದಿ ಬರೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಕೊಂಡ್ವಿ ಅಂದ್ರೆ 3 ವಿಷಲಾರ ಹೊಡಿಸ್ಬೇಕು ನಾವು. ಈಗ ನಾವು ನೀರು ಕುದಿ ಬರೋಕ್ಕಿಂತ ಮುಂಚೆನೇ ಫಸ್ಟಿಗೆ ಹಾಕಿವಿ, ಹಿಂಗಾಗಿ 3 ವಿಷಲ್ ಹಾಕಿಸ್ತೀವಿ ಇದನ್ನು. ಈಗ ಬಿಸಿ ಬಿಸಿ ಆದಂಥ ಟೊಮೆಟೊ ಬಾತ್ ರೆಡಿ ಆಗೈತಿ. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಈ ರೈಸ್ನ. ಈ ರೀತಿಯಾಗಿ ನೀವು ಒಮ್ಮೆ ಟೊಮೆಟೊ ಬಾತ್ನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.